ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬಕ್ಕೆ ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಬರಬೇಕು, ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಬರಬೇಕು ಅಂದರೆ ಈ 5 ವಸ್ತುವನ್ನು ಯುಗಾದಿಗೂ ಮುಂಚೆ ನಿಮ್ಮ ಮನೆಯಿಂದ ಹೊರಗೆ ಹಾಕಿ. ಇಲ್ಲ ಅಂದರೆ ಯಾವ ಕಾರಣಕ್ಕೂ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ. ಯಾವ ವಸ್ತು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯುಗಾದಿಗೂ ಮುಂಚೆ ಯಾವ ವಸ್ತು ಇದ್ದರೆ ನಿಮ್ಮ ಕೆಲಸಕ್ಕೆ ಅಡೆತಡೆ ಎಂದು ನೋಡೋಣ ಬನ್ನಿ. ಮೊದಲನೆಯದಾಗಿ ಕೆಟ್ಟು ಹೋದ ಗಡಿಯಾರ. ಈ ವಸ್ತು ಯಾಕೆ ಎಂದರೆ ಯುಗಾದಿಯು ವರ್ಷದ ಮೊದಲ ಹಬ್ಬ. ನಮ್ಮ ಜೀವನದಲ್ಲಿ ಹೊಸತನವನ್ನು ತರುವ ಹಾಗೂ ಕೆಟ್ಟ ಸಮಯವನ್ನು ತೊರೆದುಹಾಕುವ ಸಮಯವಿದು. ಕೆಟ್ಟು ನಿಂತ ಗಡಿಯಾರದ ಗಾಜು ಒಡೆದಿರುವುದನ್ನು ತೆಗೆದುಹಾಕಬೇಕು. ಇದನ್ನು ಯುಗಾದಿಗೂ ಮುಂಚೆನೇ ತೆಗೆದುಹಾಕಬೇಕು. ಎರಡನೆಯದಾಗಿ ಹಳೆ ಬಟ್ಟೆಗಳು. ನೀವು ಯೂಸ್ ಮಾಡದೆ ಮೂಲೆಯಲ್ಲಿ ಇಟ್ಟಿರುವ ಹಳೆಯ ಬಟ್ಟೆಗಳನ್ನು ಸುಟ್ಟು ಹಾಕಿ, ಇಲ್ಲ ಅಂದರೆ ಯಾರಿಗಾದರೂ ಕೊಡಿ. ಆದರೆ ನಿಮ್ಮ ಹಳೆಯ ಬಟ್ಟೆಗಳನ್ನು ಕೊಡುವ ಮುಂಚೆ ಅದನ್ನು ಉಪ್ಪು ನೀರಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕಿ ರಾತ್ರಿ ಹೊತ್ತು ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ತೊಳೆದು ಸೂರ್ಯನ ಕಿರಣಗಳು ಬಿಸಿಲು ಬರುವ ಹಾಗೆ ಒಣಗಿಸಿ ನಂತರ ಅದನ್ನು ನೀವು ಬೇರೆಯವರಿಗೆ ಕೊಡಬಹುದು, ಇಲ್ಲ ಅಂದರೆ ಸುಟ್ಟು ಹಾಕಿ. ಇದರಿಂದ ಯಾರು ಏನೇ ಮಾಡಿದರೂ ನೆಗೆಟಿವಿಟಿ ನಿಮ್ಮ ಹತ್ತಿರನೂ ಬರುವುದಿಲ್ಲ. ಮೂರನೆಯದಾಗಿ ಶೂಸ್. ಮೂರನೆಯದಾಗಿ ಹಳೆ ಹರಿದು ಹೋದ ಶೂಸ್, ಚಪ್ಪಲಿ ಹಾಗೂ ನೀವು ಬಿಸಾಕದೇ ಇಟ್ಟಿರುವ ಮೂಲೆಯಲ್ಲಿಟ್ಟಿರುವ ಶೂಸ್ಗಳು, ಚಪ್ಪಲಿಗಳನ್ನು ಮೊದಲು ಯುಗಾದಿ ಹಬ್ಬಕ್ಕಿಂತ ಮುಂಚೆ ತೆಗೆದುಹಾಕಿ. ಇದು ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುವುದಕ್ಕೆ ತಡೆಯನ್ನುಂಟು ಮಾಡುತ್ತದೆ. ಇದರಿಂದ ಶನಿ ಪ್ರಭಾವ ಜಾಸ್ತಿಯಾಗುತ್ತದೆ. ಈ ಚಪ್ಪಲಿಯು 6 ತಿಂಗಳಿಗೊಮ್ಮೆ ಬದಲಾಯಿಸಬೇಕು, ಇಲ್ಲ ಅಂದರೆ ವರ್ಷಕ್ಕೊಮ್ಮೆ ಬದಲಾಯಿಸಬೇಕು. ನೀವು ಯೂಸ್ ಮಾಡದೇ ಇರುವ ಮೂಲೆಯಲ್ಲಿರುವ ಶೂಸ್, ಚಪ್ಪಲಿಗಳನ್ನು ತೆಗೆದುಹಾಕಿ. ನಾಲ್ಕನೆಯದಾಗಿ ಮನೆಯ ಮುಂದೆ ಒಣಗಿದ ಹುಲ್ಲು ಅಥವಾ ಗಿಡಗಳು. ನಿಮ್ಮ ಮನೆಯ ಮುಂದೆ ನಿಮ್ಮ ಮನೆಯ ಪಾಟಿನಲ್ಲಿರುವ ಗಿಡಗಳು ಒಣಗಿದ್ದರೆ ಅದನ್ನು ಯುಗಾದಿಗೂ ಮುಂಚೆ ತೆಗೆದುಹಾಕಿ ಸ್ವಚ್ಛವಾಗಿ ಇರಿಸಿ. ಆ ಪಾಟಿನಲ್ಲಿರುವ ಗಿಡವನ್ನು ತೆಗೆದು ಬೇರೆ ಗಿಡವನ್ನು ಹಾಕಿ. ಮನೆಯ ಮುಂದೆ ಯಾವಾಗಲೂ ಹಸಿರು ಗಿಡಗಳಿದ್ದರೆ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತವೆ. ಒಣಗಿದ ಗಿಡಗಳು ಲಕ್ಷ್ಮೀ ದೇವಿಯನ್ನು ಬರುವುದಕ್ಕೆ ಬಿಡುವುದಿಲ್ಲ. ಹಾಗಾಗಿ ಮನೆಯನ್ನು ಕ್ಲೀನಾಗಿ ಇಟ್ಟುಕೊಳ್ಳಿ, ಮನೆಯ ಮುಂದೆ ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಐದನೆಯದಾಗಿ ಜೇಡರ ಬಲೆ. ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಜೇಡರ ಬಲೆ ಕಟ್ಟಬಾರದು. ಈ ಥರ ಕಟ್ಟಿದರೆ ಲಕ್ಷ್ಮಿಯು ಆವಾಹನವಾಗುವುದಿಲ್ಲ. ಆದ ಕಾರಣ ಮನೆಯನ್ನು ಸ್ವಚ್ಛವಾಗಿರಿಸಿ, ಮೂಲೆಯನ್ನು ಸ್ವಚ್ಛಗೊಳಿಸಿ, ಜೇಡರ ಬಲೆ ಕಟ್ಟದಂತೆ ನೋಡಿಕೊಳ್ಳಿ. ವಾರಕ್ಕೆ ಒಮ್ಮೆ ಆದರೂ ಈ ಥರ ಸ್ವಚ್ಛಗೊಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ವಿಡಿಯೋಕ್ಕೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.